ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರುವ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿಯಿಂದ ಫಲವತ್ತಾದ ಭೂಮಿ ಖರೀದಿಗೆ ಮುಂದಾಗಿದ್ದು, ಈ ಕಂಪನಿಯಲ್ಲಿ ಭೂಮಿ ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ವೈಜ್ಞಾನಿಕ ಬೆಲೆ ನೀಡಬೇಕು ಎಂದು ಬಿಜೆಪಿ ಮುಖಂಡ ತಿಪ್ಪಣ್ಣ ರೆಡ್ಡಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೊನ್ನಕಿರಣಗಿ, ಸೋಮನಾಥಹಳ್ಳಿ, ನಡುವಿನಹಳ್ಳಿ ಹೀಗೆ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಎಕರೆ ಭೂಮಿ ಖರೀದಿಸಲಾಗಿದೆ. ಕಳೆದ 10 ವರ್ಷಗಳ ಹಿಂದೆ ಭೂಮಿ ಖರೀದಿಸಿದ್ರು. ಈಗಿನ ಮಾರುಕಟ್ಟೆ ಬೆಲೆಗೆ ತಕ್ಕಂತೆ ಭೂ ಪರಿಹಾರ ಕೊಡಬೇಕು. ಅಲ್ಲದೆ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಡ್ಡಾಯವಾಗಿ ಸರ್ಕಾರಿ ನೌಕರಿ ಕೊಡಬೇಕು. ಪರಿಸರ ಹಾಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಿಪ್ಪಣ್ಣ ರೆಡ್ಡಿ ಒತ್ತಾಯಿಸಿದರು. ಗುಲ್ಬರ್ಗಾ ಸಿಮೆಂಟ್ದವರು 2,000 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು. ಅದರಲ್ಲಿ ನಮ್ಮ ವಿನೋದ್ ಕುಲಕರ್ಣಿ, ಪ್ರಮೋದ್ ಕುಲಕರ್ಣಿ ಮತ್ತು ಇತರ 14 ಜನರು ಗ್ರಾಮದವರಿಂದ ಅವರು ಅಗ್ರಿಮೆಂಟ್ ಪಾಸ್ ಸೆಂಡ್ ಮಾಡಿಕೊಂಡು 2017 ಇಲ್ಲಿ ತನಕ ಅವರು ಪೇಮೆಂಟ್ ಮಾಡಿದ್ರು. ಅಗ್ರಿಮೆಂಟ್ ಪಾಸ್ ಸೆಂಡ್ ಉದ್ದೇಶ ಇಷ್ಟೇ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ. 10 ವರ್ಷಗಟ್ಟಲೆ ಅವರು ಹೊಲ ಅಗ್ರಿಮೆಂಟ್ ಮಾಡಿಕೊಟ್ಟು ಅವ್ರ ಕೈಲಿ ದುಡ್ಡು ಬರಲಿಲ್ಲ. ಇವರು ಸಾಲ ಮಾಡ್ಯಾರ ಸಾಕಷ್ಟಿಗೆ. ಆ ದುಡ್ಡು ಬರ್ತದಂತ ಮದುವೆ ಮಾಡ್ಯಾರ, ಮಕ್ಕಳಿಗೆ ಎಜುಕೇಷನ್ಗೆ ಏನೋ ಖರ್ಚು ಮಾಡ್ಕೊಂಡಾರ. ಆವಾಗ ಒಂದು ಪ್ರೊಸೀಡಿಂಗ್ ಏನೈತಿ, ಹಿಂದೆ ವಿಶಾಲ RDC ಅವ್ರು ಇದ್ದಾಗ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ ಅವ್ರು ಏನು ಮಾಡಿದ್ರು, ಪ್ರತಿ ರೈತರಿಗೆ 16 ಲಕ್ಷ ಕೊಡ್ಬೇಕಂತ ಒಂದು ಡಿಸೈಡ್ ಆಯಿತು. ಆ 16 ಕೊಡಲಿಲ್ಲ, 12 ಲಕ್ಷಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಆ 12 ಲಕ್ಷನೂ ಕೂಡ ಕೊಟ್ಟಿಲ್ಲ ಇವರಿಗೆ. ಎಕರೆಗೆ 4 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಈಗ 14 ವರ್ಷ ನಂತರ ಇವತ್ತು ನಮಗೆ ನಿಮ್ಮ ಹೊಲ ಬೇಡ, ನಮಗೇನೂ ಬೇಕಾಗಿಲ್ಲ, ನೀವು ಅದು ಕ್ಯಾನ್ಸಲೇಷನ್ ಮಾಡ್ಕೊರಿ ಅಂತ ಹೇಳ್ತಾರೆ. ಮೊನ್ನೆ 8/8ಕ್ಕೆ ಒಂದು ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಮಾಡಿದ್ರು ಗುಲ್ಬರ್ಗಾ ಸಿಮೆಂಟ್ದವರು. ಆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ ಯಾರಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಹೆಚ್ಚಿನ ಪೊಲೀಸ್ ಅಧಿಕಾರಿಗಳಿಗೆ ತರಿಸಿ ಅಲ್ಲಿ ಯಾರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಬರೀ ಕುಲ್ಕೊಂಡು DC ಅವ್ರಿಗೆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಕರೆದಿರಲ್ರಿ, 8/8ಕ್ಕೆ ಆ ಸೈಟ್ ಕರೆದು ಬರ್ರಿ, ಈ ಕಡೆ ಬರ್ರಿ, ಕಲ್ಲಾ ಬಾಬಾ ಹೀಗಿರುವಾಗ ರೈತರಿಗೆ ಆದಂಥ ಅನ್ಯಾಯ, ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವತ್ತು ಹಿಂದೆ ಒಂದು ಪ್ರೊಸೀಡಿಂಗ್ನಲ್ಲಿ 16 ಲಕ್ಷ ಕೊಡಬೇಕಂತಾಗಿತ್ತು, ಅದು ಕಟ್ ಮಾಡಿ 12 ಲಕ್ಷ ಮಾಡಿದ್ರು, ಅಲ್ಲಿ ವಂಚನೆ ಆಗಿದೆ. ಇವತ್ತು 14 ವರ್ಷ ಇವರು ತಾಳಿದ್ರು ಕೂಡ ಇವರು ಮೊನ್ನೆ ವಿನೋದ್ ಕುಲಕರ್ಣಿ ಅನ್ನೋರು ಒಂದು DC ಅವ್ರಿಗೆ ಮನವಿ ಕೊಟ್ಟರು, ನಾವು ಈಗ ಸಹಾಯ ಸ್ಥಿತಿಯಲ್ಲಿ ಇದ್ದೀವಿ, ನೀವು ನಮಗೆ ಕೊಡಲಿಲ್ಲ ಅಂತಂದ್ರೆ ನಮ್ಮ ಹೊಲ ನೀವು ತೊಗೊಂಡಿರಿ, ಮತ್ತು ನಮಗೆ ಯಾಕೆ ದುಡ್ಡು ಕೊಡೋಲಾಗಿರಿ, ನಮ್ಮ ಸಾಲಗಾರ ಇದಾಗಲ್ಲ ಅಂಥೇಳಿ ಅವರು 1 ವರ್ಷ ಊರು ಬಿಟ್ಟು ಹೋಗಿರು. ಇವತ್ತು ಜನ ಅವ್ರು ಇದ್ದಲ್ಲಿ ಹೋಗಿ ಕಿರ್ಕೊಳ್ ಕೊಡೋರು. ಸಾಲ ಮಾಡಿದಾಗ ಮನುಷ್ಯಕ್ಕೆ ಸಾಲ ಮುಡಿಸ್ಲಿಲ್ಲ ಅಂತ ಮರ್ಯಾದೆ ಬಿಟ್ಟು ಊರು ಬಿಟ್ಟು ಹೋಗಿರೋರು ಮರ್ಯಾದೆ ಗಂಜಿ. ಹೀಗಿರುವಾಗ ಇವತ್ತು ಲ್ಯಾಂಡ್ ಬೇರೆಯವ್ರಿಗೆ ಮಾರೋಕ್ಕೂ ಆಗಲ್ಲ, ಇವತ್ತು ಅಲ್ಲಿ ಅವ್ರು ದುಡ್ಡು ಕೊಡ್ತಾ ಇಲ್ಲ. ಇಂಥ ಸಮಸ್ಯೆ ಇರೋದ್ರ ರೈತರಿಗೆ ಏನಾದರೂ ಒಂದು ವಿಚಾರ ಕೇಳಬೇಕಲ್ಲ ಅಂದ್ರೆ ನಿಮ್ಮ ಎದುರುಗಡೆ ಇವತ್ತು ಬಂದಿದ್ದೀವಿ ನಾವು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.